ಮಹಾರಾಷ್ಟ್ರದಿಂದ ಅತಿ ದೊಡ್ಡ ದುರಂತ ಸುದ್ದಿಯೊಂದು ಹೊರಬಿದ್ದಿದೆ. ಮಹಾರಾಷ್ಟ್ರದ ರಾಜಕೀಯದ ದಾದ ಅಂತ ಹೇಳ್ಸ್ಕೊಳ್ತಾ ಇದ್ದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ತೀರ್ಕೊಂಡಿದ್ದಾರೆ. ಬಾರಾಮತಿಯಲ್ಲಿ ನಡೆದ ಭೀಕರ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ವಿಧಿವಶರಾಗಿದ್ದಾರೆ. ಹಾಗಾದ್ರೆ ಈ ಅಪಘಾತ ಹೇಗಾಯಿತು, ಏನಾಯಿತು, ಇದರ ಜೊತೆಗೆ ಅಜಿತ್ ಪವಾರ್ ಅವರ ರಾಜಕೀಯ ಇತಿಹಾಸದ ಬಗ್ಗೆಯೂ ನೋಡೋಣ. बाहेर पायलट बिलट असेल ते. ಈಗ ಸಿಕ್ಕಿರೋ ಪ್ರಾಥಮಿಕ ವರದಿಗಳ ಪ್ರಕಾರ ಅಜಿತ್ ಪವಾರ್ ಅವರು ಬಾರಾಮತಿಯಿಂದ ಮುಂಬೈಗೆ ಪ್ರಯಾಣಿಸ್ತಾ ಇದ್ದಾಗ ಈ ದುರ್ಘಟನೆ ನಡೆದಿದೆ. ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡು ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಟ್ರೈ ಮಾಡಿದಾಗ ವಿಮಾನ ಪತನಗೊಂಡಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂದ್ರೆ DGCA ಮೂಲಗಳ ಪ್ರಕಾರ ಅಜಿತ್ ಪವಾರ್ ಸೇರಿದಂಗೆ ವಿಮಾನದಲ್ಲಿದ್ದ ಎಲ್ಲಾ 6 ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆಯ ಸಂಪೂರ್ಣ ವಿವರವನ್ನು ನೋಡೋದಾದ್ರೆ ಸಮಯ ಬೆಳಗ್ಗೆ ಸುಮಾರು 8:45 ಸುಮಾರಿಗೆ ಈ ದುರಂತ ನಡೆದಿದೆ. ಲಿಯರ್ ಜೆಟ್ 45 ಇದು ಮುಂಬೈನಿಂದ ಬಾಡಿಗೆಗೆ ಪಡೆದ ಒಂದು ಖಾಸಗಿ ಚಾರ್ಟರ್ಡ್ ವಿಮಾನ ಆಗಿತ್ತು. ಈ ದುರಂತ ನಡೆದಿದ್ದು ಬಾರಾಮತಿ ವಿಮಾನ ನಿಲ್ದಾಣದ ರನ್ವೇ ಸಮೀಪದಲ್ಲಿ. ಲ್ಯಾಂಡಿಂಗ್ ವೇಳೆ ರನ್ವೇಯಿಂದ ಪಕ್ಕಕ್ಕೆ ಸರಿದು ಒಂದು ಸಮೀಪದ ಹೊಲದಲ್ಲಿ ಬಿದ್ದು ಬೆಂಕಿ ಹೊತ್ಕೊಂಡಿದೆ ಅಂತ ವರದಿಯಾಗಿದೆ. ಫೆಬ್ರವರಿ 5ನೇ ತಾರೀಕು ಪುಣೆ ಜಿಲ್ಲಾ ಪರಿಷತ್ ಚುನಾವಣೆ ಇರುತ್ತೆ. ಅದರ ಪ್ರಚಾರ ಮತ್ತು 4 ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸೋದಕ್ಕೆ ಅಜಿತ್ ಪವಾರ್ ಅವರು ಬಾರಾಮತಿಗೆ ಹೋಗ್ತಾ ಇದ್ದಂತೆ. ಇದೀಗ ಈ ದುರಂತದಲ್ಲಿ ಒಟ್ಟು 6 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಜಿತ್ ಪವಾರ್, ಅವರ ಆಪ್ತ ಸಹಾಯಕ, ಭದ್ರತಾ ಸಿಬ್ಬಂದಿ, ಪೈಲಟ್ ಮತ್ತು ಕೋ ಪೈಲಟ್ ಮತ್ತೊಬ್ಬ ಸಹಾಯಕ. ವಿಮಾನ ಕೆಳಗೆ ಬೀಳ್ತಾ ಇದ್ದಂಗೆನೆ ಜೋರಾದ ಸ್ಫೋಟದ ಶಬ್ದ ಕೇಳಿಸ್ತು, ದಟ್ಟವಾದ ಹೊಗೆ ತುಂಬಿಕೊಳ್ತು. ಸ್ಥಳೀಯರು ರಕ್ಷಣೆಗೆ ಧಾವಿಸುವಷ್ಟರಲ್ಲೇ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅಜಿತ್ ಪವಾರ್ ಅವರ ಸಾವು ಮಹಾರಾಷ್ಟ್ರದ ರಾಜಕೀಯದಲ್ಲಿ ಒಂದು ಶೂನ್ಯವನ್ನು ಸೃಷ್ಟಿ ಮಾಡಿದೆ. ರಾಜಕೀಯ ದಿಗ್ಗಜ ಶರದ್ ಪವಾರ್ ಅವರ ಸೋದರಳಿಯನಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದ ಅಜಿತ್ ಪವಾರ್ ಕೇವಲ ಹೆಸರಿಗಷ್ಟೇ ಸೀಮಿತ ಆಗದೆ ತಮ್ಮದೇ ಆದ ಒಂದು ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿದ್ರು. 1991ರಲ್ಲಿ ಮೊದಲ ಬಾರಿಗೆ ಬಾರಾಮತಿ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದ ಇವರು ನಂತರ ರಾಜ್ಯ ರಾಜಕಾರಣಕ್ಕೆ ಮರಳಿ ಬಾರಾಮತಿಯನ್ನು ತಮ್ಮ ಭದ್ರ ಕೋಟೆಯನ್ನಾಗಿ ಮಾಡಿಕೊಂಡಿದ್ರು. ತಮ್ಮ ಆಡಳಿತಾತ್ಮಕ ಹಿಡಿತ ಮತ್ತು ನೇರ ನಡೆನುಡಿಗೆ ಹೆಸರಾಗಿದ್ದ ಅಜಿತ್ ಪವಾರ್ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಜಿತ್ ದಾದಾ ಎಂದೇ ಖ್ಯಾತರಾಗಿದ್ದರು. ಅತ್ಯಂತ ಹೆಚ್ಚು ಬಾರಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆ ಇವರ ಹೆಸರಿನಲ್ಲಿದೆ. ಜಲಸಂಪನ್ಮೂಲ ಸಚಿವರಾಗಿ, ಹಣಕಾಸು ಸಚಿವರಾಗಿ ರಾಜ್ಯದ ಅಭಿವೃದ್ಧಿಯಲ್ಲಿ ಇವರ ಕೊಡುಗೆ ತುಂಬ ಇದೆ. NCP ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಇವರು ಇತ್ತೀಚಿನ ವರ್ಷಗಳಲ್ಲಿ ಮಹಾರಾಷ್ಟ್ರ ರಾಜಕೀಯದ ದಿಕ್ಕನ್ನೇ ಒಂದಿಷ್ಟು ಬದಲಾವಣೆ ಮಾಡುವಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಒಬ್ಬ ಪ್ರಬಲ ನಾಯಕ, ಜನಪ್ರಿಯ ಜನಪ್ರತಿನಿಧಿಯನ್ನ ಮಹಾರಾಷ್ಟ್ರ ಇವತ್ತು ಕಳ್ಕೊಂಡಿದೆ. ಅವರ ಅಗಲಿಕೆ ಕೇವಲ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ವಿಮಾನ ಅಪಘಾತದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸುವ ಸಾಧ್ಯತೆ ಇದೆ. ಘಟನಾ ಸ್ಥಳಕ್ಕೆ ಫೋರೆನ್ಸಿಕ್ ತಜ್ಞರು ಮತ್ತು DGCA ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಬ್ಲಾಕ್ ಬಾಕ್ಸ್ಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಅದು ಸಿಕ್ಕ ನಂತರನೇ ಅಪಘಾತಕ್ಕೆ ನಿಖರ ಕಾರಣ ತಿಳಿದು ಬರುತ್ತೆ.